ನಾನು ಸ್ವಲ್ಪ ಹೊತ್ತು 12 ಗಂಟೆ ಆಗ್ತಾ ಬಂತು. ಹೋಪ್ಫುಲಿ ಮೈಕ್ ವರ್ಕ್ ಆಗ್ತಾ ಇದೆ ಅಂತಲೇ ಅನ್ಕೊತಾ ಇದ್ದೀನಿ. ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಬ್ರೋ. ಪೋಕೋ X7 5G ಮಾಡಿ ಬ್ರೋ. ಸೊ ಈ ಕಮೆಂಟ್ಗೆ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ನಾನು ಜಾಸ್ತಿ ಏನು ಬರ್ಕೊಂಡಿಲ್ಲ, ಜಸ್ಟ್ 2 ಪೇಜಸಲ್ಲಿ ಮುಗಿಸ್ಬಿಡ್ತೀನಿ. ಇದು ಬಂದ್ಬಿಟ್ಟು ಪೋಕೋ X7. ಪರ್ಟಿಕ್ಯುಲರ್ ಆಗಿ ಇದನ್ನು ಇವಾಗ ಪರ್ಚೇಸ್ ಮಾಡೋದು ಏನಕ್ಕೆ ಅಂತ ನಾನು ಇದರಲ್ಲಿ ಹೇಳ್ತೀನಿ. ಈ ಫೋನು ನಾನು ಇವಾಗ ನೋಡ್ತಾ ಇರಬೇಕಾದ್ರೆ ನನಗೆ 16999ಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಅದು 8GB 128GB ಸ್ಟೋರೇಜ್ ಇರುವಂಥ ಯೆಲ್ಲೋ ಕಲರ್ ಫೋನ್. ಅದೇ ನಮಗೆ ಅಮೆಝಾನಲ್ಲಿ ನೋಡ್ಕೊಂಡ್ರೆ ಇದೇ ಸೇಮ್ ಎಕ್ಸಾಕ್ಟ್ ಫೋನ್ 8GB 128GB ಇರುವಂಥ ಫೋನ್ 20,890ಗೆ ಆದರೆ ಅವೈಲೇಬಲ್ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ ನಮಗೆ 19,299 ಅವೈಲೇಬಲ್ ಇದೆ. ಪರ್ಟಿಕ್ಯುಲರ್ ಆಗಿ ನಾನು ಫ್ಲಿಪ್ಕಾರ್ಟ್ ಬಗ್ಗೆನೇ ಮಾತಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ನಮಗೆ ಫೋನು 16,999 ಅವೈಲೇಬಲ್ ಇದೆ. 8,000 ಆಫ್ ಅಂತ ಬೇರೆ ಕೊಟ್ಟಿದ್ದಾರೆ. ಅದಷ್ಟೇ ಅದನ್ನ ಸ್ವಲ್ಪ ಕೆಳಗಡೆ ನೋಟಿಸ್ ಮಾಡಿದ್ರೆ ನಮಗೆ ಇದರಲ್ಲಿ ಬ್ಯಾಂಕ್ ಆಫರ್ 1,000 ರೂಪಾಯಿ ಎಲ್ಲ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಮೇಲೆ ಅಂತಿದೆ. ನೀವು ಯಾವುದೇ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ಈ ಫೋನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಜಸ್ಟ್ ಇದು 15,999 ಆದ್ರೆ ಬೀಳುತ್ತೆ. ಇದಲ್ಲದೆ ನೀವೇನಾದ್ರೂ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅಡಿಷನಲ್ 5% ಕ್ಯಾಶ್ ಬ್ಯಾಕ್ ಅದು ನಾರ್ಮಲ್ ಬಂದೇ ಬರುತ್ತೆ. ಚಾರ್ಜ್ ಖಾಲಿ ಆಗೋಯ್ತು, 16% ಚಾರ್ಜ್ ಇದೆ. ಬೇಗ ವಿಡಿಯೋ ಹಾಕಿದ್ರೆ ಸಾಕಾಗಿದೆ. ಸೊ ಅದರಲ್ಲಿ ಮೇಜರ್ ಆಗಿ ಈ ಫೋನ್ನ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂತ ನಾನು ಸಿಂಪಲ್ ಸ್ಟೆಪ್ಸಲ್ಲಿ ಹೇಳ್ಬಿಡ್ತೀನಿ. 6.67 ಇಂಚಸ್ನ 1.5K ರೆಸೊಲ್ಯೂಷನ್ ಹೊಂದಿರುವಂಥ 3D ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇನಾದರೆ ಇದರಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಮೈನ್ ಪಾಯಿಂಟು ನಾನು ಡಿಸ್ಪ್ಲೇ ಬಗ್ಗೆ ಅಪ್ರಿಷಿಯೇಟ್ ಮಾಡೋದು. ಇದರಲ್ಲಿ 128 ರಿಫ್ರೆಶ್ ರೇಟ್ ಹೊಂದಿರುವಂತಹ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ಅಚೀವ್ ಮಾಡುವಂಥ ಒಂದು ಒಳ್ಳೆ ಡಿಸ್ಪ್ಲೇನಾದರೆ ಕೊಟ್ಟಿದ್ದಾರೆ. ಸೊ ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ HDR10+ ಸಪೋರ್ಟ್ ಸಹ ನೋಡೋದಕ್ಕೆ ಸಿಗುತ್ತೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಆಗಿರೋದ್ರಿಂದ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಸಹ ಅವೈಲೇಬಲ್ ಇದೆ. IP6869 ರೇಟಿಂಗ್ ಕೂಡ ಇದೆ. ನೀರಲ್ಲಿ ಬಿದ್ದರೆ ಸ್ವಲ್ಪ ಧೈರ್ಯವಾಗಿ ಇರ್ಬೋದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಬರೀ 15,000 ರೂಪಾಯಿ ಫೋನಿಗೆ ಸಿಗ್ತಾ ಇರೋದು ಒಂದು ಒಳ್ಳೆ ವಿಚಾರ ಆಗಿರುತ್ತೆ. ಇದೆಲ್ಲ ನಮಗೆ ನಾರ್ಮಲ್ ಆಗಿ ಫ್ಲಾಗ್ಶಿಪ್ ಫೋನ್ಗಳಲ್ಲಿ ನೋಡೋಕ್ಕೆ ಸಿಗುವಂಥ ಫೀಚರ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನೋಡಿಕೊಂಡ್ರೆ ನಮ್ಗೆ ಇದರಲ್ಲಿ MediaTek Dimensity 7300 ಪ್ರೊಸೆಸರ್ನಾದರೆ ಯೂಸ್ ಮಾಡಿದ್ದಾರೆ. 7300 ಅಲ್ಟ್ರಾ. ಇದರಲ್ಲಿ ನಮಗೆ 5500 mAhನ ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ. 45 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಸಹ ಇದೆ. ಇದು ಫುಲ್ ಚಾರ್ಜ್ ಆಗೋದಕ್ಕೆ ಅರೌಂಡ್ 50 to 55 ಮಿನಿಟ್ಸ್ ಒಳಗಡೆ ಫುಲ್ ಚಾರ್ಜ್ ಆಗುತ್ತೆ ಅನ್ಕೊಬೋದು. ಮತ್ತು ಅದಷ್ಟೇ ಅಲ್ಲದೆ ಇದರಲ್ಲಿ LPDDR4X ರ್ಯಾಮ್ನ ಕೊಟ್ಟಿದ್ದು ನಮ್ಗೆ ಇದರಲ್ಲಿ 128GB ಬೇಸ್ ವೇರಿಯಂಟಿಂದ ನೋಡೋದಕ್ಕೆ ಸಿಗುತ್ತೆ. UFS 2.2 ಇರುತ್ತೆ. ಇದರಲ್ಲಿ ನಮಗೆ ಅರೌಂಡ್ 7 lakhವರೆಗೂ ಆಂಟಿಟ್ಯೂಡ್ ಸ್ಕೋರ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಅನ್ಬೋದು. ಈ ಪ್ರೊಸೆಸರ್ ರೇಂಜ್ಗೆ ಇದು ಓಕೆ. ಈ ಪ್ರೈಸ್ ಸೆಗ್ಮೆಂಟಿಗೆ ಬೆಸ್ಟ್. ಇದರಲ್ಲಿ ನಾವು BGMIನ ಒಂದು ಒಳ್ಳೆ ಸೆಟ್ಟಿಂಗ್ಸಲ್ಲಿ ಆಡ್ಕೊಬೋದಾಗಿದೆ. 120 FPS ಸಪೋರ್ಟ್ ಮಾಡುತ್ತಲ್ಲ, ಒಂದು 60 FPS ಆದರೆ ಸಪೋರ್ಟ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ HyperOS 1.0 ನೋಡೋದಕ್ಕೆ ಸಿಗುತ್ತೆ. ಇದು Android 14 ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ನಮ್ಗೆ ಇದರಲ್ಲಿ 2 years OS ಅಪ್ಡೇಟು ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ ಐ ಥಿಂಕ್ Android 15 ಬರುತ್ತೆ ಸದ್ಯದಲ್ಲೇ. ಮತ್ತು ಇದರಲ್ಲಿ ನಮಗೆ ಡಾಲ್ಬಿ ಅಟ್ಮಾಸ್ ಟ್ಯೂನ್ಡ್ ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಸ್ಟೀರಿಯೋ ಸ್ಪೀಕರ್ ಸಪೋರ್ಟ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಕಂಪ್ಲೀಟ್ ಡಾಲ್ಬಿ ಸೌಂಡ್ ಆದರೆ ಇಲ್ಲ. ಮತ್ತು ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಮೇನ್ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಸೋನಿ LYT 600 ಸೆನ್ಸರ್ ಆದರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಮತ್ತು 8 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಸೆನ್ಸರ್ ಸಹ ಇದೆ. ಮತ್ತು 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಸಹ ಇದೆ. ಫ್ರಂಟಲ್ಲಿ ನಮಗೆ 20 ಮೆಗಾಪಿಕ್ಸೆಲ್ನ ಒಂದು ಡೀಸೆಂಟ್ ಕ್ಯಾಮ್ರಾನಾದರೂ ಕೊಟ್ಟಿದ್ದಾರೆ. ಈ ಫೋನ್ನ ಇವಾಗ ಏನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಈ ಫೋನು ಬಂದಿದ್ದ ಪ್ರೈಸ್ಗಿಂತ ಇವಾಗ ತುಂಬ ಕಮ್ಮಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಇವಾಗ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಆವಾಗ ಪರ್ಚೇಸ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಡ್ರಾಪ್ ಬ್ಯಾಕ್ಸ್ ಹೇಳ್ಬೋದಾಗಿತ್ತು. ಯಾಕಂದರೆ ಆ ಪ್ರೈಸ್ಗೆ ನಮ್ಗೆ ಇದರಲ್ಲಿ ಅದು ಮಿಸ್ಸಿಂಗ್ ಇದೆ, ಇದು ಮಿಸ್ಸಿಂಗ್ ಇದೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕಾಗಿತ್ತು. ಬಟ್ ಆದರೆ ಇವಾಗ ಬರ್ತಾರೆ ಜಸ್ಟ್ 15,000 ರೂಪೀಸ್ ಪ್ರೈಸ್ಗೆ ನಮಗೆ ಇದರಲ್ಲಿ ಯಾವುದೇ ರೀತಿ ಅಂತ ಝೀರೋ ಎಕ್ಸ್ಪೆಕ್ಟೇಷನ್ಸಿಂದ ಇದು ಕಂಪ್ಲೀಟ್ ಪ್ಯಾಕ್ಡ್ ಆಗಿ ಬರುವಂಥ ಒಂದು ಬೆಸ್ಟ್ ಫೋನ್ ಆಗಿರುತ್ತೆ. ನೀವು ಇದನ್ನೇ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಇರುವಂಥ ವಿ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ಸ್ ಕೊಟ್ಟಿರ್ತೀನಿ, ಅಲ್ಲಿಂದ ಸಹ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನನಗೆ ಕ್ಲಿಯರ್ ಆಗಿ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡ್ಕೊಂಬಿಡಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.